hidden, forever on fire. ಇನ್ನು ಮುನಿರತ್ನ ಅವರು 20 ಲಕ್ಷ ಹಣ ಪಡೆದು ಮೋಸ ಮಾಡಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಅವರ ವಿರುದ್ಧ ತನಿಖೆ ಆರಂಭ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಸಕ ಮುನಿರತ್ನ ಅವರ ವಿರುದ್ಧ ತನಿಖೆ ಆರಂಭ ಮಾಡಿದ್ದಾರೆ. ಮುನಿರತ್ನ ಅವರ ಮನೆಗೆ ವೈಯಾಲಿ ಕಾವಲ್ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಮುನಿರತ್ನ ಅವರ ಮನೆ ಮಹಜರು ಕೂಡ ನಡೆಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾದ ಬೆನ್ನಲ್ಲೇ ಮುನಿರತ್ನ ಅವರು ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ ಮುನಿರತ್ನ? ಈಗ ಮುನಿರತ್ನ ಅವರನ್ನ ಪತ್ತೆ ಹಚ್ಚೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಅವರ ಮನೆಗೆ ಈಗ ಪೊಲೀಸರು ಬಂದಿದ್ದಾರೆ. ಅವರ ಮನೆಗೆ ಮಹಜರು ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು. ಮುನಿರತ್ನ ಅವರನ್ನು ಪತ್ತೆ ಹಚ್ಚೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಒಂದು ರೀತಿಯಾಗಿ ತಲೆಮರೆಸ್ಕೊಂಡಿದ್ದಾರೆ. ಶಾಸಕ ಮುನಿರತ್ನ ಅವರಿಗಾಗಿ ಪೊಲೀಸ್ ಅಧಿಕಾರಿಗಳು ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಅವರ ವಿರುದ್ಧ. ಹೀಗಾಗಿ ACP ಆಗಿರುವಂತಹ ಪ್ರಕಾಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ತನಿಖೆ ಆರಂಭ ಮಾಡಲಾಗಿದೆ. ಹೀಗಾಗಿ ಮುನಿರತ್ನ ಅವರನ್ನು ಆದಷ್ಟು ಬೇಗ ಪತ್ತೆ ಹಚ್ಚಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದರೆ ಅವರ ವಿರುದ್ಧ ಈಗ ಜಾತಿ ನಿಂದನೆಯ ಒಂದು ಪ್ರಕರಣ ದಾಖಲಾಗಿದೆ, ಅಟ್ರಾಸಿಟಿ ಕೇಸ್ ದಾಖಲಾಗಿದೆ. ಇನ್ನು ಈ ಒಂದು ಪ್ರಕರಣದ ಜೊತೆಗೆ ಹಲವಾರು ಸೆಕ್ಷನ್ಗಳು ಕೂಡ ಈಗ ದಾಖಲಾಗಿರುವಂಥದ್ದು. ಮುನಿರತ್ನ ಅವರು 20 ಲಕ್ಷ ಹಣ ಪಡೆದುಕೊಂಡು ಮೋಸ ಮಾಡಿದ್ದಾರೆ ಎನ್ನುವಂತಹ ಒಂದು ಆರೋಪ, ವಂಚನೆಯ ಒಂದು ಪ್ರಕರಣ. ಈ ಒಂದು ಪ್ರಕರಣದ ಜೊತೆಗೆ ಜಾತಿ ನಿಂದನೆಯ ಒಂದು ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಹೀಗಾಗಿ ಶಾಸಕ ಮುನಿರತ್ನ ಅವರನ್ನು ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದರೆ ಮುನಿರತ್ನ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಮುನಿರತ್ನ ಅವರ ನಿವಾಸಕ್ಕೆ ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ದಾರೆ. ಮನೆಯಲ್ಲಿ ಮಹಜರು ಕೂಡ ಆರಂಭ ಮಾಡಿದ್ದಾರೆ. ಆದರೆ ಮುನಿರತ್ನ ಅವರು ಎಲ್ಲಿದ್ದಾರೆ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅವರು ಹೇಳಿಕೆ ಕೊಟ್ಟಿದ್ರು, ಯಾವ ರೀತಿಯಾಗಿ ಅವರು ಫೋನ್ ಕಾಲ್ನಲ್ಲಿ ಮಾತನಾಡಿದರು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಬೇಕಲ್ವೇ? ಮುನಿರತ್ನ ಅವರು ಎಲ್ಲಿ ನಾಪತ್ತೆಯಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಈ ನಡುವೆ ಅಟ್ರಾಸಿಟಿ ಕೇಸ್ ದಾಖಲಾಗಿರುವ ಹಿನ್ನೆಲೆಯಲ್ಲಿ ACP ಪ್ರಕಾಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ತನಿಖೆ ಆರಂಭ ಆಗಿದೆ. ಹೀಗಾಗಿ ಮುನಿರತ್ನ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗ್ತಾ ಇದೆ. ಯಾಕಂದರೆ ನಾನ್ ಬೇಲೇಬಲ್ ಅಫೆನ್ಸ್ ಆಗಿರುವಂತಹ ಜಾತಿ ನಿಂದನೆಯ ಪ್ರಕರಣ ಅವರ ವಿರುದ್ಧ ದಾಖಲಾಗಿರುವಂಥದ್ದು. ಯಾಕಂದರೆ ಅವರೇನು ಮಾತನಾಡಿದ್ದಾರೆ ಫೋನ್ ಕಾಲ್ನಲ್ಲಿ ಅದರ ಒಂದು ರೆಕಾರ್ಡಿಂಗ್ ಕೂಡ ಸಿಕ್ಕಿರೋದ್ರಿಂದಾಗಿ ಈ ಪ್ರಕರಣದಲ್ಲಿ ಮುನಿರತ್ನ ಅವರ ಸಂಕಷ್ಟ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಮುನಿರತ್ನ ಅವರನ್ನು ವಶಕ್ಕೆ ಕೂಡ ಪಡೆದುಕೊಳ್ಬೇಕಾಗತ್ತೆ, ಅರೆಸ್ಟ್ ಮಾಡಬೇಕಾಗತ್ತೆ. ಮುನಿರತ್ನ ಅವರು ಎಲ್ಲಿದ್ದಾರೆ? ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಹುಡುಕ್ತಾ ಹೋದಂತಹ ಸಂದರ್ಭದಲ್ಲಿ ಮುನಿರತ್ನ ಅವರು ನಾಪತ್ತೆಯಾಗಿರುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಮುನಿರತ್ನ ಅವರ ಜಾಡು ಹಿಡಿದಂತಹ ಪೊಲೀಸರು ಅವರ ನಿವಾಸಕ್ಕೂ ಕೂಡ ತೆರಳಿದ್ದಾರೆ. ಮುನಿರತ್ನ ಅವರ ಮನೆಗೆ ತೆರಳಿದಂತಹ ವೈಯಾಲಿ ಕಾವಲ್ ಪೊಲೀಸರು ಅವರ ಮನೆಯಲ್ಲಿ ಮಹಜರು ಕೂಡ ಆರಂಭ ಮಾಡಿದ್ದಾರೆ. ಮಹಜರು ಕೂಡ ನಡೆಸ್ತಾ ಇದ್ದಾರೆ. ಯಾರ್ಯಾರು ಮನೆಯಲ್ಲಿದ್ದಾರೆ ಅವರಿಂದ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಎಲ್ಲಿದ್ದಾರೆ ಮುನಿರತ್ನ ಅವರು, ಎಲ್ಲಿ ಹೋಗಿದ್ದಾರೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರನ್ನ ಹಾಗೂ ಯಾರು ಅವರ ಮನೆಯಲ್ಲಿ ಇರುವಂತಹ ಸದಸ್ಯರಿದ್ದಾರೆ ಅವರನ್ನು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮುನಿರತ್ನ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಮನೆಗೆ ತೆರಳಿರುವಂತಹ ಪೊಲೀಸ್ ಅಧಿಕಾರಿಗಳು ಮಹಜರು ಕೂಡ ಆರಂಭಿಸಿದ್ದಾರೆ, ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಆದರೆ ಶಾಸಕ ಮುನಿರತ್ನ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಅವರ ವಿರುದ್ಧ, ಜಾತಿ ನಿಂದನೆಯ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ACP ಪ್ರಕಾಶ್ ರೆಡ್ಡಿ ನೇತೃತ್ವದಲ್ಲಿ ತನಿಖೆ ಆರಂಭ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಮುನಿರತ್ನ ಅವರ ಒಂದು ಆಡಿಯೋ ವೈರಲ್ ಆದ ಬಳಿಕ ಚಲುವರಾಜು ಅವರು ಮಾಡಿದಂತಹ ಒಂದು ಗಂಭೀರ ಆರೋಪಗಳು, ಒಂದು ದೂರಿನ ಬಳಿಕ ಇದೀಗ ಮುನಿರತ್ನ ಅವರು ಎಲ್ಲಿದ್ದಾರೆ ಎನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಅಪ್ಡೇಟ್ಸ್ಗಳೇನು ಅಂತ?
ಸಂತೋಷ್, ಈಗಾಗಲೇ ಮತ್ತೊಂದು ಸ್ಫೋಟಕ ವಿಚಾರ ಬಯಲಿಗೆ ಬಂದಿರುವಂತದ್ದು. ಮುನಿರತ್ನಂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2 FIR ದಾಖಲಾಗಿದ್ವಿ. FIR ದಾಖಲಾದ ಬೆನ್ನಲ್ಲೇ ಪೊಲೀಸರಿಗಾಗಿ ತನಿಖೆಯನ್ನ ಆರಂಭವನ್ನು ಮಾಡಿರುವಂತದ್ದು. ಆರಂಭ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಏನು ಮುನಿರತ್ನಂ ಅವರು ಹಲ್ಲೆ ಮಾಡಿರುವಂತಹ ವಿಡಿಯೋ ಕೂಡ ಪತ್ತೆ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ಅಂದ್ರೆ ಏನು ಚಲುವರಾಜ್ ಇದ್ರು, ಕಾಂಟ್ರಾಕ್ಟರ್ ಅವ್ರನ್ನ ಕರೆದು ನಿಂದಿಸಿ ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆಯನ್ನ ಏನ್ ಮಾಡಿದ್ರು, ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಕೂಡ ಲಭ್ಯವಾಗಿದೆ. ಆ ವಿಡಿಯೋನ ಆಧಾರವಾಗಿ ಇಟ್ಕೊಂಡು ಪೊಲೀಸರು ಮಹಜರನ್ನ ನಡೆಸ್ತಾ ಇರುವಂತದ್ದು. ಈಗಾಗಲೇ ಮುನಿರತ್ನಂ ಅವರ ಮನೆ ಮುಂದೆ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬಿಗಿ ಭದ್ರತೆಯನ್ನ ಮಾಡಿಕೊಂಡು ಸೊ ಮಹಜರನ್ನ ನಡೆಸ್ತಾ ಇರುವಂತದ್ದು. ಯಾವುದೇ ಕ್ಷಣದಲ್ಲೂ ಬೇಕಾದ್ರೆ ಮುನಿರತ್ನಂ ಅವರ ಬಂಧನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಂಧನದ ಭೀತಿ ಇರುವ ಕಾರಣ ಮುನಿರತ್ನಂ ಅವರು ನಿನ್ನೆ ರಾತ್ರಿಯಿಂದನೇ ಕೂಡ ಮನೆಯಿಂದ ಎಸ್ಕೇಪ್ ಆಗಿದ್ದಾರೆ. ಮನೆಯಲ್ಲಿ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇನ್ನು ಅವರ ಕುಟುಂಬಸ್ಥರು ಮನೆಯಲ್ಲೇ ಇದ್ದಾರೆ, ಮಹಜರನ್ನ ಮಾಡ್ತಾ ಇರುವಂತದ್ದು. ಸೊ ಒಂದು ಕಡೆ ಪ್ರಕರಣ ದಾಖಲಾದ ಬೆನ್ನಲ್ಲೇ ತನ್ನ ವಕೀಲರನ್ನು ಕೂಡ ಭೇಟಿಯನ್ನ ಆಗಿರುವಂತದ್ದು. ಪ್ರಕರಣ ಸಂಬಂಧ ಕಾನೂನು ಸಲಹೆಗೆ ಮತ್ತು ಕಾನೂನು ಹೋರಾಟಕ್ಕೆ ಒಂದು ಚರ್ಚೆಯನ್ನು ಕೂಡ ನಡೆಸಿಕೊಂಡು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತದೆ. ಮತ್ತೊಂದೆಡೆ ಮುನಿರತ್ನಂ ಅವರ ಬಂಧನ ಬಹುತೇಕ ಖಚಿತ ಆಗುತ್ತೆ. ಯಾಕಂದ್ರೆ 2 FIR ದಾಖಲಾಗಿದೆ. ಒಂದು ಕಡೆಯಿಂದ ಜೀವ ಬೆದರಿಕೆ, ಮತ್ತೊಂದು ಕಡೆ ಹಲ್ಲೆ, ಅವಾಚ್ಯ ಶಬ್ದಗಳ ನಿಂದನೆ, ಲಂಚಕ್ಕೆ ಬೇಡಿಕೆ, ಅದರ ಜೊತೆಗೆ ಒಂದು ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿರುವಂತದ್ದು. ಈ ಹಿಂದಿನ ಕಾರ್ಪೊರೇಟರ್ ಏನಿದ್ರು ವಾರ್ಡ್ ನಂಬರ್ 42 ಏನಿದೆ, ಆ ಒಂದು ವಾರ್ಡ್ ನಂಬರ್ನ ಕಾರ್ಪೊರೇಟರ್ ಕೂಡ ಈಗಾಗಲೇ ಒಂದು ದೂರನ್ನ ಕೊಟ್ಟಿರುವಂತದ್ದು. ನನ್ನ ವಿರುದ್ಧ ಅವಾಚ್ಯ ಶಬ್ದಗಳನ್ನ ಮತ್ತು ಜಾತಿ ನಿಂದನೆಯನ್ನು ಕೂಡ ಮಾಡಿದ್ದಾರೆ, ಬೇರೆ ಬೇರೆಯವರ ಜೊತೆ ಹೇಳ್ಕೊಂಡ್ ಬಂದಿರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಆಡಿಯೋ ರೆಕಾರ್ಡ್ಗಳನ್ನು ಕೊಟ್ಟು ದೂರನ್ನ ಕೊಟ್ಟಿದ್ದಾರೆ. ಈ ದೂರನ್ನ ಆಧಾರವಿಟ್ಕೊಂಡು ಪೊಲೀಸರಿಗಾಗಲೇ ಪ್ರಕರಣವನ್ನು ದಾಖಲಿಸಿ ಮಹಜರ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಮುನಿರತ್ನಂ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಸೊ ಅವರು ಹಾಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಅವರು ಎಲ್ಲಿದ್ದಾರೆ, ಏನು ಯಾವ ಕಡೆ ಹೋಗಿರ್ಬೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಒಂದು ತಂಡ ಕಲೆ ಆಗ್ತದೆ. ಮತ್ತೊಂದು ಕಡೆಯಿಂದ ಇನ್ನ ಮಹಜರ್ ಪ್ರಕ್ರಿಯೆಯನ್ನು ಮುಗಿಸಿ ಸೊ ಈ ಪ್ರಕರಣಕ್ಕೆ ಇವರೇನು ಆರೋಪ ಮಾಡಿ ದೂರುಗಳನ್ನ ನೀಡಿದ್ರು ದೂರುದಾರರು, ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ಹುಡುಕುವಂತ ಸಂದರ್ಭದಲ್ಲಿ ಒಂದು ಆಡಿಯೋ, ಅದರ ಜೊತೆಗೆ ವಿಡಿಯೋ ಕೂಡ ಲಭ್ಯವಾಗಿರುವಂತದ್ದು. ಮತ್ತೆ ಅವರು ಹಿಂದೆ ಏನು ಇವರು ಕಾಂಟ್ರಾಕ್ಟರ್ ಮಾಡ್ತಿದ್ದಂತಹ ಕಾಂಟ್ರಾಕ್ಟರ್ ಅನ್ನ ಕ್ಯಾನ್ಸಲ್ ಮಾಡಿಸ್ಲಿಕ್ಕೆ ಬರೆದಿರುವಂತಹ ಪತ್ರಗಳು, BBMP ಅಧಿಕಾರಿಗಳಿಗೆ ಇವರೇನು ಶಾಸಕರು ಲೆಟರ್ ಗಳನ್ನ ಬರೆದಿದ್ರು ಅಂತ ಆರೋಪನ ಮಾಡಲಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಲೆಟರ್ಗಳನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ಮುನಿರತ್ನಂ ಅವರು ಯಾವುದೇ ಕ್ಷಣದಲ್ಲೂ ಕೂಡ ಬಂಧನ ಆಗುವಂತ ಸಾಧ್ಯತೆ ಇರುವಂತದ್ದು. ಇದೇ ಬಂಧನದ ಭೀತಿಯಲ್ಲೇ ಮನೆಯನ್ನು ಬಿಟ್ಟು ಅವರು ಎಸ್ಕೇಪ್ ಆಗಿರುವಂತದ್ದು. ಸದ್ಯ ಪೊಲೀಸರು ಅವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಸಂತೋಷ್, ಇನ್ನು ಅವರು ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ವಿಡಿಯೋ ಕೂಡ ಸಿಕ್ಕಿದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀರಾ. ಹೀಗಾಗಿ ಮುನಿರತ್ನ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅಂತ. ಯಾಕಂದರೆ ಈಗಾಗಲೇ ಜಾತಿ ನಿಂದನೆಯ ಪ್ರಕರಣ, ವಂಚನೆ ಪ್ರಕರಣ ದಾಖಲಾಗಿದೆ. ಹಲ್ಲೆ ಮಾಡಿರುವಂತಹ ಒಂದು ಸೆಕ್ಷನ್ಗಳ ಅಡಿಯಲ್ಲೂ ಕೂಡ ಅವರ ಸಂಕಷ್ಟ ಹೆಚ್ಚಳ ಆಗಬಹುದಾ? ಖಂಡಿತವಾಗಿ ಈಗಾಗಲೇ ಕಾಂಟ್ರಾಕ್ಟರ್ ಹತ್ರ 20 ಲಕ್ಷ ಹಣವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಆರೋಪವನ್ನ ಮಾಡಿರುವಂತದ್ದು. ಆಟೋಗಳನ್ನ ಕೊಡಿಸ್ತೀನಿ, ಕಸ ಏನು ತ್ಯಾಜ್ಯ ವಿಲೇವಾರಿ ಏನೋ ಮಾಡ್ತಾರೆ ಅದ್ರ ಕಾಂಟ್ರಾಕ್ಟರ್ ಅನ್ನ ಕೂಡ ನಾನು ಮಾಡ್ತಾ ಇದ್ದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಟೋಗಳೆಲ್ಲ ಕೊಡಿಸ್ತೀನಿ ಅಂತೇಳಿ ಸುಮಾರು 20 ಲಕ್ಷ ಹಣವನ್ನು ಕೂಡ ತೆಗೆದುಕೊಂಡಿದ್ರು. ಯಾವುದೇ ಆಟೋಗಳನ್ನು ಕೂಡ ಕೊಡಿಸ್ಲಿಲ್ಲ, ಮತ್ತೆ ಹಣವನ್ನು ಕೂಡ ವಾಪಸ್ ಕೊಡ್ಲಿಲ್ಲ. ಅದ್ರ ಜೊತೆಗೆ ಕಳೆದ 3 ವರ್ಷಗಳಿಂದ ಅಂದ್ರೆ ಸುಮಾರು 36 ತಿಂಗಳುಗಳ ಕಾಲ ನಾನು ಇದನ್ನ ಕಾಂಟ್ರಾಕ್ಟ್ ಮಾಡ್ತಾ ಇರೋದು ಅಂತ ಅವರು ಮುನಿರತ್ನಂ ಅವರಿಗೆ ಹೇಳಿಕೆಯನ್ನ ಏನು ಕೊಟ್ಟಿದ್ರು. ಅದೇ ರೀತಿಯಾಗಿ ತಿಂಗಳಿಗೆ 1 ಲಕ್ಷದ ರೀತಿಯಲ್ಲಿ ನಂಗೆ ಲಂಚವನ್ನ ಕೊಡಬೇಕು, ಅಂದ್ರೆ ಕಮಿಷನ್ ಅನ್ನ ಕೊಡಬೇಕು ಪ್ರತಿ ತಿಂಗಳು ಅಂತೇಳಿ 36 ಲಕ್ಷದ ಹಣಕ್ಕೆ ಬೇಡಿಕೆಯನ್ನ ಇಟ್ರು. ಆದ್ರೆ ನನ್ನ ಬಳಿ ಅಷ್ಟ ಹಣ ಇಲ್ಲ ಅಂದಾಗ 30 ಲಕ್ಷ ಆದ್ರೂ ಕೊಡ್ಬೇಕು ಅಂದ್ರು. ಸೊ ಈತನು ಕೂಡ ನಾನು ಸಾಲ ಮಾಡಿ ಆದ್ರೂ ಒಂದು 15 ಲಕ್ಷದವರೆಗೆ ಕೊಡ್ತೀನಿ ಅಂದ್ರು. ಬಟ್ ಯಾವುದೇ ಹಣವನ್ನು ಕೂಡ ಅವರು ಕೊಟ್ಟಿರ್ಲಿಲ್ಲ. ಹಣ ಕೊಡದ ಹಿನ್ನೆಲೆಯಲ್ಲಿ ಮುನಿರತ್ನಂರ ಸಹಚರರು ಏನಿದ್ರು, ಅವರ PA ಇರ್ಬೋದು, ಅವರ ಚಾಲಕ ಇರ್ಬೋದು, ಮತ್ತವರು ಇರ್ಬೋದು, ಈಗ 3-4 ಜನ ಹೋಗಿ ಈತನಿಗೆ ಕಿರುಕುಳವನ್ನು ಕೊಟ್ಟಿರುವಂತದ್ದು. ಫೋನ್ ಮಾಡಿ ಸಾಹೇಬ್ರು ಕರೀತಾ ಇದಾರೆ, ಮನೆಗೆ ಬರ್ಬೇಕು ಅಂತೇಳಿ ಅವ್ರಿಗೆ ಸೂಚನೆಯನ್ನು ಮಾಡಿ ಮನೆಗೆ ಕರ್ಸ್ಕೊಂಡಿರುವಂತದ್ದು. ಅಲ್ಲಿ ಅವರಿಗೆ ಧಮಕಿಯನ್ನ ಹಾಕಿರುವಂತದ್ದು. ಪ್ರತಿ ಬಾರಿ ಹೋದಾಗ್ಲೂ ಕೂಡ ಚಲುವರಾಜ್ ಅವರಿಗೆ ಮುನಿರತ್ನಂ ಅವರು ಅವಾಚ್ಯ ಶಬ್ದಗಳನ್ನ ನಿಲ್ಲಿಸಿ ಧಮಕಿಯನ್ನ ಹಾಕಿದ್ದಾರೆ ಮತ್ತು ಹಲ್ಲೆಯನ್ನ ಮಾಡಿದ್ದಾರೆ ಅಂತೇಳಿ ಅವರು ಆರೋಪವನ್ನು ಮಾಡ್ತಾ ಇರುವಂತದ್ದು. ಸೊ ಮೊನ್ನೆ ಅಷ್ಟೇ ಈಗಾಗಲೇ ಏನು ಈ ಆಡಿಯೋ ಮತ್ತು ವಿಡಿಯೋ ವೈರಲ್ ಆಗ್ತಾ ಇದೆ,
ಪತ್ರಿಕಾಗೋಷ್ಠಿಯನ್ನ ಏನ್ ನಡೆಸಿದ್ರು ಅದರಲ್ಲಿ ಬಿಡುಗಡೆ ಮಾಡಿದಂತ ಆಡಿಯೋ ಏನಿತ್ತು ಅವತ್ತು ವಿಡಿಯೋ ಕೂಡ ಇದೆ. ಇವರು ಹಲ್ಲೆಯನ್ನ ಮಾಡ್ತಾ ಇರುವಂತದ್ದು ಮತ್ತೆ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡಿರುವಂತ ವಿಡಿಯೋ ಕೂಡ ಇತ್ತು. ಆ ವಿಡಿಯೋನ ತನಿಖಾಧಿಕಾರಿಗಳಿಗೆ ಕೊಡ್ಲಾಗಿದೆ ಅನ್ನೋ ಮಾಹಿತಿ ಇರುವಂತದ್ದು. ಸದ್ಯ ಇದೀಗ ಏನು ಸದಾಶಿವನಗರ ACP ಏನು ಬರ್ತಾರೆ ಪ್ರಕಾಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಪ್ರಕರಣದ ತನಿಖೆ ಆರಂಭವಾಗಿದೆ, ನಡೀತಾ ಇದೆ. ಪೊಲೀಸರು ಕೂಡ ಹೋಗಿ ಈಗ ಸ್ಥಳ ಮಾಜೂರನ್ನ ನಡೆಸ್ತಾರೆ. ಅಂತಂದ್ರೆ ಯಾವಾಗ ಮುನಿರತ್ನಂ ಅವರು ಫೋನ್ ಮಾಡಿ ಕರ್ಸ್ಕೊಂಡ್ರು, ಯಾವ ಜಾಗದಲ್ಲಿ ಇನ್ಸಿಡೆಂಟ್ ಆಯ್ತು, ಅವ್ರ ಕಚೇರಿಯಲ್ಲಿ ಆಯ್ತಾ, ಅವ್ರ ಮನೆಯಲ್ಲಿ ಆಯ್ತಾ, ಆದ್ರೆ ಎಲ್ಲಾಯ್ತು, ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಮೊದಲು ಸ್ಥಳ ಮಾಜೂರನ್ನ ಮಾಡ್ಕೊಳ್ತಾ ಇದ್ದಾರೆ. ಸ್ಥಳ ಮಾಜೂರನ್ನ ಮಾಡ್ಕೊಂಡು ಎಲ್ಲ ದಾಖಲಾತಿಗಳನ್ನ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ ನಂತರ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಮುನಿರತ್ನಂ ಅವರ ಬಂಧನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.